ಸಿಎಂ ಪಿಎಂ ಇಲ್ಲ ಚಾಲೆಂಜಿಂಗ್ ಸ್ಟಾರ ನೆನ್ಪಿಟ್ಕೊಳ್ಳೋಕೆ ನೋಡೋಕೆ ದಾಂಡಿಗ ಇದ್ದಂಗಿದ್ಯಾ. ಸಮರ್ಥ್ ಗೌಡ ಅನ್ನೋ ಹೆಸರಿಗಾದ್ರೂ ಸರಿಯಾಗಿ ಬದುಕೋ, ತಪ್ಪು ಮಾಡಿ ಸಮರ್ಥಿಸ್ಕೊಳ್ಬೇಡಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರೆ NCIB ಟೈಮ್ಸ್ ಮೀಡಿಯಾ. ನಾನು ಲಕ್ಷ್ಮಿ ಹರಸ್. ಸದ್ಯ ತುಂಬಾ ವೈರಲ್ ಆಗ್ತಾ ಇದೆ ರಾಜಕಾರಣಿ ಮಗನ ಹಸಲಿ ಮುಖ. ಅಲ್ಲ, ಸಮರ್ಥ್ ಗೌಡ ಅವರೇ ಮಾಡಿರೋದೇ ಹೇಸಿಗೆ ತಿನ್ನುವಂತಹ ಕೆಲಸ. ಅದರಲ್ಲೂ ಟೋಲ್ ಹಣ ಸಂಗ್ರಹ ಮಾಡುವಂತಹ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ್ದೀರಾ. ಸದ್ಯ ಈ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಇನ್ನು ವಿಜಯಪುರದಲ್ಲಿ ಬಿಜೆಪಿ ಮುಖಂಡ ವಿಜು ಗೌಡ ಅವರ ಸುಪುತ್ರ ಸಮರ್ಥ್ ಗೌಡ ಯಾವ ರೀತಿ ಹಲ್ಲೆ ಎಸಗಿದ್ದಾನೆ ಅನ್ನೋದನ್ನ ವಿಡಿಯೋದಲ್ಲಿ ನೀವು ಗಮನಿಸ್ತಾ ಇರ್ಬೋದು ವೀಕ್ಷಕರೇ. ಸದ್ಯ ಟೋಲ್ ಹಣ ಕಟ್ಟಿ ಅಂದಿದ್ಕೆ ನಾನು ಕಟ್ಟಲ್ಲ, ಮತ್ತೆ ಆಯ್ತು ಟೋಲ್ ಹಣ ಕಟ್ ಹೋಗಿ ಅಂತ ಫೋರ್ಸ್ಫುಲಿ ಆಗಿ ಕೇಳಿದ್ದಾರೆ ಆ ಟೋಲ್ ಸಿಬ್ಬಂದಿ. ಆದ್ರೆ ಈತ ಏನ್ ಮಾಡಿರ್ಬೇಕು, ನಾನ್ ಕಟ್ಟಲ್ಲ, ನಮ್ಮಪ್ಪ ಯಾರು ಗೊತ್ತಾ, ವಿಜು ಗೌಡ ಅಂತ ಹೇಳಿದ್ದಾನೆ. ಆದ್ರೆ ಅಲ್ಲಿದ್ದ ಸಂಗಪ್ಪ ಯಾವ ವಿಜು ಗೌಡ ಅಂತ ಹೇಳ್ತಿದ್ದೀರಾ ಹೇಳಿ ಅಂತ ಹೇಳಿದಕ್ಕೇನೆ ಅವನ ಮಗ ಸಮರ್ಥ್ ಗೌಡ ಏಕಾಏಕಿ ಸಂಗಪ್ಪ ಇದ್ದ ಕ್ಯಾಬಿನ್ಗೆ ನುಗ್ಗಿ ಹಲ್ಲೆ ನಡೆಸಿದ್ದಾನೆ. ಸದ್ಯ ಈ ವಿಡಿಯೋ ಅಲ್ಲಿದ್ದ CCTVಯಲ್ಲಿ ಸೆರೆಯಾಗಿತ್ತು. ಮತ್ತೊಂದು ಕಡೆಗಳಲ್ಲಿ CCTVಯಲ್ಲಿ ಏನು ಸೆರೆಯಾಗಿತ್ತೋ ಆ ಫೂಟೇಜ್ಗಳನ್ನೆಲ್ಲ ಡಿಲೀಟ್ ಮಾಡಿಸಿದ್ದಾನೆ ಈ ಸಮರ್ಥ್ ಗೌಡ. ಆದ್ರೆ ಅದೃಷ್ಟನ ಏನೋ ಗೊತ್ತಿಲ್ಲ, ಬೇರೆ CCTV ಫೂಟೇಜ್ ನಲ್ಲಿ ಈತ ಹಲ್ಲೆ ಮಾಡಿದ್ದಾನೆ ಸಿಬ್ಬಂದಿ ಮೇಲೆ. ಆ ವಿಡಿಯೋ ಸದ್ಯ ವೈರಲ್ ಆಗಿ ಪೊಲೀಸರ ಕೈಗೆ ಸಿಕ್ಕಿದೆ. ಅದು ಅದೃಷ್ಟನೋ ಏನೋ ಗೊತ್ತಿಲ್ಲ. ಇನ್ನು ಪೊಲೀಸರು ಸಮರ್ಥ್ ಗೌಡ ವಿರುದ್ಧ ಕೇಸ್ ದಾಖಲ್ ಮಾಡ್ತಾರೋ ಅಥವಾ ರಾಜಕಾರಣಿ ಮಗ ಅಂತ ಕೈ ಬಿಸಿ ಮಾಡ್ಕೋತಾರೋ ಗೊತ್ತಿಲ್ಲ. ಇಷ್ಟು ಭಯ ಪಡೋ ಸಮರ್ಥ್ ಗೌಡ ಪುಕ್ಲ ಹೇಡಿತನ ಇರೋರು ಯಾಕೆ ಅಮಾಯಕನ ಮೇಲೆ ಹಲ್ಲೆ ಮಾಡ್ಬೇಕಿತ್ತು? ಮಾತಲ್ಲೇ ಎಲ್ಲ ಹೇಳ್ಬೋದಿತ್ತಲ್ಲ, ಹೋಗ್ಲಿ ಬಿಡಿ ನಾವಿಲ್ಲೇ ಓಡಾಡೋರು ಅಂತ ಹೇಳಿ ಒಂದು ಆಧಾರ್ ಕಾರ್ಡು ಇಲ್ಲ ಬೇರೆ ಯಾವ್ದಾದ್ರು ಒಂದು ಅಡ್ರೆಸ್ ಪ್ರೂಫೋ ಏನಾದ್ರೂ ತೋರಿಸ್ಬೋದಿತ್ತು. ಆದ್ರೆ ಈ ಸಮರ್ಥ್ ಗೌಡ ತನ್ನ ಸಮರ್ಥನೆನ ಮುಂದುವರ್ಸಕ್ಕೋಸ್ಕರ ತನ್ನ ದರ್ಪವನ್ನ ಅಮಾಯಕರ ಮೇಲೆ ಹೆಸಗಿದ್ದಾನೆ. ಇನ್ನು ಈ ಮಗನ ಆಟಕ್ಕೆ ಅಪ್ಪ ಇನ್ನೇನ್ ಬಣ್ಣ ಹಚ್ತಾರೋ ಗೊತ್ತಿಲ್ಲ. ಸದ್ಯ ಈ ಬಿಜೆಪಿ ಮುಖಂಡನ ಮಗನ ಮುಖವಾಡ ಯಾವ ರೀತಿ ಕಳಿಸಿ ಬಿದ್ದಿದೆ, ಇದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ.